So along with the macro policies of liberalization which happened post 90s, one of the things which I call as sheer madness, which we have started chasing, is the so-called globalization, which was part and parcel of this whole liberalization process. And why I call it madness is, if you see, for example, just the data, the statistics, okay, today in the Western world, which are, at the height of this so-called globalization, take one example of, let's say, a particular corn, or, a meat like, let's say, pork or beef. Okay, America, what they export and what they import is the same. I mean, normally when you think of export import, what do you think? You think that some country is short of something, so you import that, and some country is excess of something, and you export that. But this is not the case. The same country exports, X amount, let's say so many tons of this particular product, and again imports so many tons with a 10 to 20% variation of the same product. Okay, why does it happen? It's a total madness. Like, they will export something and it will go across the world, across continents, across oceans, and then it gets processed in some way and comes back to the same country which exported it in the first place. So all of this has been made possible through a massive subsidization of the fossil fuel industry, which has of course led to all the problems we know of now, of global warming and climate change and all of these things that we are facing. So the same thing is faced in agriculture. In agriculture today, if you look at, there is a massive amount of total unnecessary movement of goods across oceans and across continents. So the only purpose of this globalization ಅಂತ ಹೇಳ್ತೇವೆ ನಾವು, ಇದರದ್ದು is to help large transnational corporations to totally dominate and capture global market. ಸೊ ಅದರ ರಿಸಲ್ಟ್ ಏನೆಂದರೆ, ಸ್ಮಾಲ್ ಬಿಸ್ನೆಸ್ಸಸ್, ಸ್ಮಾಲ್ ಟ್ರೇಡರ್ಸ್, ಫಾರ್ಮರ್ಸ್, ಸ್ಮಾಲ್ ಫಾರ್ಮರ್ಸ್ ಸಿಕ್ಕಾಪಟ್ಟೆ ಅದರಲ್ಲಿ ಎಫೆಕ್ಟ್ ಆಗ್ತಾರೆ. ಯಾಕೆಂದರೆ ಅವರಿಗೆ ಕಂಟ್ರೋಲೇ ಇರೋದಿಲ್ಲ ಮಾರ್ಕೆಟ್ ಮೇಲೆ. ಮಾರ್ಕೆಟ್ ಪ್ರೈಸಸ್, ಸಪ್ಲೈ, ಡಿಮಾಂಡ್, ಇದೆ ಅವರಿಗೆ ಕಂಟ್ರೋಲೇ ಇರೋದಿಲ್ಲ. ಈ ಟೋಟಲ್ ಈ ಲಾರ್ಜ್ ಫೋರ್ಸಸ್ ಮ್ಯಾನಿಪುಲೇಟ್ ಮಾಡಲಿಕ್ಕೆ ಆಗ್ತದೆ. ಟ್ರಾನ್ಸ್ನ್ಯಾಷನಲ್ ಕಾರ್ಪೊರೇಷನ್ಸ್, ಭಾಳ ದೊಡ್ಡ ಕಂಪನಿಗಳು ಮ್ಯಾನಿಪುಲೇಟ್ ಮಾಡಲಿಕ್ಕೆ ಆಗ್ತದೆ. ಸೊ ಈಗ ಉದಾಹರಣೆಗೆ ನಾವು ನಮ್ಮ ಸುತ್ತಮುತ್ತನೇ ನೋಡ್ತೇವೆ ಇವತ್ತು. ಎಲ್ಲಿ ಚಿಕ್ಕ ಚಿಕ್ಕ ಹಳ್ಳಿಗಳಲ್ಲಿ ಹೋದರೂ, ಚಿಕ್ಕ ಚಿಕ್ಕ ಫ್ರೂಟ್ ಶಾಪಲ್ಲಿ ಹೋದರೂ, ಎಲ್ಲೋ ಅಮೇರಿಕದಿಂದ ಬಂದ ಆ್ಯಪಲ್ಸ್, ಚಿಲ್ಲಿಯಿಂದ ಬಂದ ಪೇರ್ಸ್, ಮತ್ತು ಎಲ್ಲಿಂದಲೋ ಬಂದ ಏನೇನೋ ಫ್ರೂಟ್ಸು. ಇದು ಅವಶ್ಯಕತೆ ಇದೆಯಾ ನಮಗೆ? ನಮ್ಮಲ್ಲೇ ಬೆಳೆದಂಥ ಹಣ್ಣುಗಳು, ತರಕಾರಿಗಳು, ಬೇರೆ ಐಟಮ್ಸು ಇಲ್ವಾ ನಮ್ಮಲ್ಲಿ? ಎಲ್ಲ ಇದೆ. ಆದರೆ ಇದು ಡೆಲಿಬ್ರೇಟ್ಲಿ ಬೀಯಿಂಗ್ ಎನ್ಕರೇಜ್ಡ್. ಇದು WTO ಈಗ ಇದರಲ್ಲಿ ನೋಡಿದರೆ ಇದೆಲ್ಲ WTO ಅಂಬ್ರೆಲ್ದಲ್ಲಿ ಬರ್ತಾ ಇದೆ. ಮತ್ತು ನೀವು ಆ ಪಾಲಿಸಿಗೆ ಸಪೋರ್ಟ್ ಮಾಡದೇ ಇದ್ದರೆ ಅದು ರಿಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸಸ್ ಅಂತ ನಿಮ್ಮೆಲ್ಲ ಅವರು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬೋದು. ಸೊ ಅದು ಎಲ್ಲ ಹೋಲ್ ಬೆನಿಫಿಟ್, ಅದರ ಉದ್ದೇಶನೇ ಟ್ರಾನ್ಸ್ನ್ಯಾಷನಲ್ ಕಾರ್ಪೊರೇಷನ್ಸ್ಗೆ ಸಹಾಯ ಮಾಡಲಿಕ್ಕೆ, ಅವರಿಗೆ ಮಾರ್ಕೆಟ್ ಕ್ಯಾಪ್ಚರ್ ಮಾಡಲಿಕ್ಕೆ ಸಹಾಯ ಮಾಡಲಿಕ್ಕೆ. ಸೊ ಅದರ್ ಸೈಡ್ ನೋಡಿದರೆ ನಾವು ಅಷ್ಟು ದೂರದಿಂದ ಒಂದು ಪ್ರಾಡಕ್ಟ್ಸ್ ಆರ್ ಮೂವಿಂಗ್ ಅರೌಂಡು, ದ ಅಮೌಂಟ್ ಆಫ್ ಕಾರ್ಬನ್ ಫುಟ್ ಪ್ರಿಂಟ್ ಅಂದರೆ ಎಷ್ಟೊಂದು ಇದು ಕಾರ್ಬನ್ ಅದು ಎಮಿಷನ್ ಕಾರಣ ಆಗ್ತವೆ ಆ ಮೂವ್ಮೆಂಟ್, ಆ ಟ್ರಾನ್ಸ್ಪೋರ್ಟೇಷನ್, ಪ್ಯಾಕೇಜಿಂಗ್ ಲಾಸಸ್, ಆಮೇಲೆ ಅದರಲ್ಲಿ ಬೇಕಾದ ಅವನು ಅಷ್ಟು ಸಮಯ ದೀರ್ಘಕಾಲ ಕ್ಲೀನಾಗಿ ಇಡುವಂಥ ಇದು ಏನು ಹೇಳ್ತಾರೆ ಕೆಮಿಕಲ್ಸ್, ಅದಕ್ಕೆ ವಿದೌಟ್ ದೋಸ್ ಕೆಮಿಕಲ್ಸ್ ಅದು ಬಾಳುದು. ನಮ್ಗೆ ಗೊತ್ತು, ಯಾವುದೇ ಫ್ರೂಟ್ ಒಂದು ಹಿಂದೆ ಥರ ಇಟ್ಟರೆ ಅದು ಸ್ವಲ್ಪ ಸಮಯ ಬಾಡುತ್ತೆ ಮತ್ತು ಹೋಗಿಬಿಡುತ್ತೆ, ಅದು ಕೊಳ್ತೋಗ್ಬಿಡುತ್ತೆ. ಸೊ ಅದು ಆ ಥರ ಆಗದಂಗೆ ಮೇಂಟೈನ್ ಮಾಡಲಿಕ್ಕೆ ಕೋಲ್ಡ್ ಸ್ಟೋರೇಜಸ್ ಮತ್ತು ಕೆಮಿಕಲ್ಸ್, ಇದರ ಎಫೆಕ್ಟ್ ನಮ್ಮ ಹೆಲ್ತ್ ಮೇಲೆ. ಸೊ ಎಲ್ಲ ರೀತಿಯಲ್ಲಿ ನೋಡಿದರೂ ಯಾವ ರೀತಿಯಲ್ಲೂ ಕಾಮನ್ ಜನರಿಗೆ ಅದರಿಂದ ಲಾಭ ಇಲ್ಲ, ರೈತರಿಗೆ ಅದರಿಂದ ಲಾಭ ಇಲ್ಲ, ಸ್ಮಾಲ್ ಟ್ರೇಡರ್ಸಿಗೆ, ಸ್ಮಾಲ್ ಬಿಸ್ನೆಸ್ಸಿಗೆ ಲಾಭ ಇಲ್ಲ, ಬರೇ ಟ್ರಾನ್ಸ್ನ್ಯಾಷನಲ್ ಕಾರ್ಪೊರೇಷನ್ಸ್ಗೆ ಅದರಿಂದ ಲಾಭ. ಅದರಿಂದ ಸಿಕ್ನೆಸ್ ನಮ್ಮದು ಇನ್ನೂ ಜಾಸ್ತಿ ಆಗ್ತವೆ, ಫಾರ್ಮಾ ಕಂಪನೀಸ್ಗಳಿಗೆ ಲಾಭ ಬರ್ತದೆ. ಸೊ ಎಷ್ಟು ಮಟ್ಟಿಗೆ ನಮಗೆ ಸಾಧ್ಯ ಆಗ್ತದ? ನಮ್ಮ ಉದ್ದೇಶ ಹೇಗಿರಬೇಕಂದ್ರೆ ಮೂವ್ ಟುವರ್ಡ್ಸ್ ಲೋಕಲೈಸ್ ಎವ್ರಿಥಿಂಗ್. ನಾವು ಏನು ಬೆಳಿತೇವ ಇಲ್ಲಿ ಅದು ಅಲ್ಲೇ ನಾವು ಸೇಲ್ ಮಾಡಬೇಕು, ಅದರ ಸುತ್ತಮುತ್ತ ಸೇಲ್ ಮಾಡಬೇಕು. ಜನರು ಅದರಷ್ಟೇ ತಗೊಳ್ಳುವಾಗ ಯಾವಾಗಲೂ ಈ
ಆಲೋಚನೆ ಮಾಡಬೇಕು. ನೋಡಲಿಕ್ಕೆ ಚೆಂದ ಕಾಣ್ತವೆ ಅದು, ದೂರದಿಂದ ಬಂದಿರುವಂಥ ಆ್ಯಪಲ್ ಇರಲಿ, ಪೇರ್ ಇರಲಿ, ಪ್ಲಮ್ ಇರಲಿ, ಏನೋ ಫ್ರೂಟ್ಸ್ ಇರಲಿ, ಅದು ಚೆರೀಸ್ ಇರಲಿ ಎಕ್ಸೆಟ್ರಾ. ಆದರೆ ಅವುಗಳಿಗೆ ಒಂದೇಂದರೆ ಅಮೌಂಟ್ ಆಫ್ ಅದು ಫುಡ್ ಮೈಲ್ ಹೇಳ್ತೇವೆ ನಾವು, ಅಂದರೆ ಎಷ್ಟೊಂದು ದೂರದಿಂದ ಅವು ಬಂದಿವೆ, ಅದಕ್ಕೆ ಎಷ್ಟೊಂದು ಕಾರ್ಬನ್ ಫುಟ್ ಪ್ರಿಂಟ್ ಕ್ರಿಯೇಟ್ ಆಗಿದೆ ಅದರಿಂದಾಗಿ. ಆಮೇಲೆ ಅದರಲ್ಲಿ ಎಷ್ಟು ಕೆಮಿಕಲ್ಸ್ ಇದೆ ಅದು ಆ ಥರ ಇಡಲಿಕ್ಕೆ, ಅದರಿಂದ ನಮ್ಮ ಹೆಲ್ತ್ ಮೇಲೆ ಏನು ಪರಿಣಾಮ ಅದು ನೋಡಿದರೆ ಯಾವಾಗಲೂ ಲೋಕಲ್ ಆ್ಯಂಡ್ ಸೀಸನಲ್ ಈಸ್ ದ ಬೆಸ್ಟ್. ಈಗ ಉದಾಹರಣೆಗೆ, ಈಗ ಎಷ್ಟೋ ಜನ ಹತ್ರ ಇದೊಂದು ಪ್ರಶ್ನೆ ಕೇಳ್ತಾರೆ ನಮ್ಮ ಬೇರೆ ಟಾಪಿಕಲ್ಲಿ ನಾವು ಫುಡ್ ಬಗ್ಗೆ ಮಾತಾಡುವಾಗ. ನಾವು ಯಾವಾಗಲೂ ಜೈವಿಕ ಫುಡ್ಡು ಕನ್ಸ್ಯೂಮ್ ಮಾಡೋದು ನಮ್ಮ ಆರೋಗ್ಯಕ್ಕೆ ಬೆಟ್ರ್ ಅಂತ ಹೇಳ್ತೇವೆ, ಈಗ ನ್ಯಾಚುರಲಿ ಗ್ರೋನ್ ಫುಡ್ ಎಲ್ಲ. ಈಗ ಎಷ್ಟೋ ಜನ ಕೇಳ್ತಾರೆ, ಕೆಲಸ ನಮಗೆ ಸಿಗೋದಿಲ್ಲ, ಏನು ಮಾಡಲಿ, ನಮ್ಮ ಸಿಟಿಯಲ್ಲಿ ಸುಲಭದಲ್ಲಿ ಸಿಗೋದಿಲ್ಲ ಜೈವಿಕವಾಗಿ ಬೆಳೆದದ್ದು, ಆ ಥರ ಏನು ಮಾಡಲಿ? ಸಿಂಪಲ್ ಆನ್ಸರ್ ಈಸ್ ಆವಾಗ ಲೋಕಲ್ ಆ್ಯಂಡ್ ಸೀಸನಲ್. ಯಾಕೆಂದರೆ ಯಾವುದು ಲೋಕಲ್ ಮತ್ತು ಸೀಸನಲ್ ಇರ್ತದ ಅವು ಹಾರ್ಡಿ ವೆರೈಟೀಸ್ ಇರ್ತವೆ. ಅದಕ್ಕೆ ಕೆಮಿಕಲ್ ಯೂಸ್ ಮಾಡಿದರೂ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಿರ್ತಾರೆ, ಜಾಸ್ತಿ ಅದಕ್ಕೆ ರೋಗಗಳು ಪೆಸ್ಟ್ಗಳು ಬರೋದಿಲ್ಲ. ಈಗ ಉದಾಹರಣೆಗೆ ನಮ್ಮಲ್ಲಿಗೆ ತರಕಾರಿಗಳನ್ನು ನೋಡಿದರೆ, ಈಗ ಸಿಹಿ ಕುಂಬಳಕಾಯಿ, ಬೂದು ಕುಂಬಳಕಾಯಿ, ಪಂಪ್ಕಿನ್ ಮತ್ತು ಆಶ್ಗಾರ್ಡ್ ಅಥವಾ ಬೆಂಡೆಕಾಯಿ, ಇಂಥ ತರಕಾರಿಗಳಿಗೆ ರೋಗ ಕಡಿಮೆ. ಅವು ನ್ಯಾಚುರಲ್ ಆಗಿ ನಮ್ಮ ಏರಿಯಾದಲ್ಲಿ ನಮ್ಮ ವಾತಾವರಣದಲ್ಲಿ ಬೆಳೆಯುವಂಥವು. ಅದಕ್ಕೆ ಯಾವ ರೈತರು ಜಾಸ್ತಿ ಕೆಮಿಕಲ್ ಗ್ರೋ ಮಾಡುವವರು ವಿಪರೀತ ವಿಷ ಹಾಕ್ಲಿಕ್ಕೆ ಹೋಗೋದಿಲ್ಲ, ಸ್ವಲ್ಪ ಫರ್ಟಿಲೈಸರ್ಸ್ ಹಾಕ್ಬೋದು, ಆದರೆ ಜಾಸ್ತಿ ವಿಷ ಹಾಕ್ಲಿಕ್ಕೆ ಹೋಗೋದಿಲ್ಲ. ಅದೇ ಸಮಯ ನೀವು ಕಾಲಿಫ್ಲವರ್ ತಗೊಳ್ಳಿ, ಬ್ರಾಕೊಲಿ ತಗೊಳ್ಳಿ, ಇಂಥವು ಕೋಲ್ಡ್ ಪ್ರದೇಶಗಳಲ್ಲಿ ಮಾತ್ರ ಬೆಳೆಯುವಂಥ ತರಕಾರಿಗಳು. ನೀವು ಹಿಮಾಲಯಕ್ಕೆ ಹೋದರೆ ತುಂಬ ಚೆನ್ನಾಗಿರುವಂಥವು ಸಿಗ್ತವೆ, ನ್ಯಾಚುರಲ್ ಆಗಿ ಬ್ಯೂಟಿಫುಲ್ ಆಗಿ ಸಿಗ್ತವೆ, ಅದಕ್ಕೆ ಯಾವ ರೋಗ ಇರೋದು, ಯಾವ ಪ್ರಾಬ್ಲಮ್ ಇರೋದಿಲ್ಲ. ಆದರೆ ನಾವು ಕರ್ನಾಟಕದಲ್ಲಿ ಅವನ್ನೇ ಬೆಳೆಸಲಿಕ್ಕೆ ನೋಡುವಾಗ ಅದಕ್ಕೆ ರೋಗ ಜಾಸ್ತಿ, ಅದಕ್ಕೆ ಆಲ್ ಕೈಂಡ್ಸ್ ಆಫ್ ಗ್ರೀನ್ ಹೌಸಸ್ ಎಲ್ಲ ಬೇಕಾಗುತ್ತೆ, ಮದ್ದುಗಳು ಜಾಸ್ತಿ ಇರ್ತವೆ. ಸೊ ಕಾಲಿಫ್ಲವರಲ್ಲಿ ಈಗ ವಿಪರೀತ ವಿಷ ಇರ್ತದೆ, ನಮ್ಗೆ ಗೊತ್ತದು ಇದು. ಸೊ ಲೋಕಲ್ ಆ್ಯಂಡ್ ಸೀಸನಲ್ ನಾವು ತಗೊಂಡ್ರೆ ನಮ್ಮ ಹೆಲ್ತಿಗೂ ಬೆಟರ್, ಎನ್ವೈರ್ಮೆಂಟಿಗೂ ಬೆಟರ್. ಯಾಕೆಂದರೆ ಅದಕ್ಕೆ ಕಡಿಮೆ ನಿಮಗೆ ಕಾರ್ಬನ್ ಮೈಲ್ಸ್ ಇರ್ತದೆ, ಕಾರ್ಬನ್ ಫುಟ್ ಪ್ರಿಂಟ್ ಇರ್ತದೆ, ಮತ್ತು ನಮ್ಮ ರೈತರನ್ನು ಆ ದಿಕ್ಕಿನಲ್ಲಿ ನಾವು ಪ್ರೋತ್ಸಾಹಿಸಿದಂತೆ ಆಗ್ತದೆ. ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆದರೆ ಆಟೋಮ್ಯಾಟಿಕ್ ಅವರು ಅದನ್ನು ಬೆಳೆಸಲಿಕ್ಕೆ ಶುರು ಮಾಡ್ತಾರೆ, ಜಾಸ್ತಿ ಬೆಳೆಸಲಿಕ್ಕೆ ಶುರು ಮಾಡ್ತಾರೆ. ಹಣ್ಣುಗಳಲ್ಲಿ ಈಗ ಸೀಬೆ ಹಣ್ಣು ಅಥವಾ ಸಪೋಟ, ಪಪ್ಪಾಯ, ಇಂಥವೆಲ್ಲ ನಮ್ಮಲ್ಲಿ ಆರಾಮದಲ್ಲಿ ಸುಲಭದಲ್ಲಿ ಬೆಳೆಯುವಂಥವು, ಅದಕ್ಕೆ ಜಾಸ್ತಿ ರೋಗಗಳು ಇರೋದಿಲ್ಲ. ಇಷ್ಟೇ ಸಿಂಪಲ್ ಕ್ವಶನ್. ವೆನ್ ಯು ಸೇ ನ್ಯಾಚುರಲ್ ಆರ್ಗ್ಯಾನಿಕ್, ಸಿಂಪಲ್ ಕ್ವಶನ್ ಈಸ್ ಇಟ್ ಸಸ್ಟೈನಬಲ್? ಸಸ್ಟೈನಬಲ್ ಅಂದರೆ ಒಂದು ಫಾರ್ಮಲ್ಲಿ ಕ್ಯಾನ್ ಇಟ್ ಬಿ ಎ ಇಂಟರ್ನಲ್ ಸೈಕಲ್ ಕಂಪ್ಲೀಟ್ಲಿ? ಆ ಥರ ಆದರೆ ಯಾವ ಮೆಥಡು ಈಸ್ ಓಕೆ. ಆದರೆ ನಾವು ಟ್ರೆಡಿಷನಲ್ ಆರ್ಗ್ಯಾನಿಕ್ ನೋಡುವಾಗ ಯು ನೀಡ್ ಲಾರ್ಜ್ ಸ್ಕೇಲ್ ಕಾಂಪೋಸ್ಟ್ ಅಪ್ಲಿಕೇಶನ್. ಲಾರ್ಜ್ ಸ್ಕೇಲ್ ಕಾಂಪೋಸ್ಟ್ ಅಪ್ಲಿಕೇಶನ್ ವಿಲ್ ನಾಟ್ ಬಿ ಪಾಸಿಬಲ್ ಪ್ಯೂರ್ಲಿ ನಿಮ್ಮ ತೋಟದಲ್ಲೇ ನಿಮ್ಮ ಫಾರ್ಮಲ್ಲಿ ಇರುವ ಇಂಗ್ರೀಡಿಯೆಂಟ್ಸ್ ಮೂಲಕ. ಆಗ ನೀವು ಔಟ್ಸೈಡಿಂದ ತಗೊಳ್ಬೇಕಾಗುತ್ತೆ, ಇನ್ಪುಟ್ಸ್ ಔಟ್ಸೈಡಿಂದ ತಗೊಳ್ಬೇಕಾಗುತ್ತೆ. ನೀವು ಅದಕ್ಕೆ ಬೇಕಾದಂಥ ಎಷ್ಟೋ ಸ್ಪ್ರೇಸ್ಗಳು ಆರ್ಗ್ಯಾನಿಕಲ್ಲೇ ಬರ್ತವೆ. ಈಗ ಎಷ್ಟೋ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತವೆ, ಅದು ಇದು ಎಲ್ಲ ಸೇಲ್ ಮಾಡ್ತಾರೆ. ಆದರೆ ಸೇಮ್ ಇನ್ಸ್ಟೆಡ್ ಆಫ್ ಕೆಮಿಕಲ್ಸ್ ನಾವೀಗ ಅದರ ಮೇಲೆ ಡಿಪೆಂಡೆಂಟ್ ಆಗ್ತೇವೆ. ನಾನು ಹೇಳಿದಂಗೆ ಈಸ್ ದ ಮೆಥಡ್ ಸಸ್ಟೈನಬಲ್? ಸಸ್ಟೈನಬಲ್ ಅಂದರೆ ಅದು ಎಷ್ಟು ಸಮಯ ನೀವು ಎಲ್ಲ ರೈತರು ಆ ಮೆಥಡ್ ಅಡಾಪ್ಟ್ ಮಾಡಿದ್ರು ಅದು ವರ್ಕ್ ಆಗಬೇಕು. ಈಗ ನಾವು ವೆನ್ ಯು ನೀಡ್ ಫಾರ್ ಎಕ್ಸಾಂಪಲ್ ಲಾರ್ಜ್ ಸ್ಕೇಲ್ bringing of inputs from outside, it will not be possible if on a global scale it is adopted. Okay. Second, from a farmer's point of view, does it lead to lesser costs and more inward looking situation where the farmer dependence on outside forces, outside companies is lesser. So ಯಾವುದೇ ರೀತಿಯ ನಾನೊಂದು ಎಕ್ಸ್ಪ್ಲೇನ್ ಮಾಡಿದೆ ನಾವು ಯಾವ ಥರ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತೇವಂತೆ, ಅದೇ ರೀತಿ ಮಾಡಬೇಕಾಗಿಲ್ಲ. ದರ್ ಆರ್ ವೇರಿಯಸ್ ಟ್ರೆಡಿಷನಲ್ ಮೆಥಡ್ಸ್ ಇದೆ. ಆದರೆ ಯಾವ ಟ್ರೆಡಿಷನಲ್ ರೀಜನರೇಟಿವ್ ಮೆಥಡ್ ಮುಖ್ಯ ನಾವು ನೋಡಬೇಕಾಗಿತ್ತು. ಈಸ್ ಇಟ್ ರೀಜನರೇಟಿವ್, ಈಸ್ ಇಟ್ ಸಸ್ಟೈನೇಬಲ್? ಅದು ಎರಡು ಕ್ರೈಟೀರಿಯಾಕ್ಕೆ ನಿಮಗೆ ಟಿಕ್ ಆದರೆ ಇಟ್ಸ್ ಎ ಗುಡ್ ಮೆಥಡ್, ಅಡಾಪ್ಟ್ ಇಟ್. ಯು ಡೋಂಟ್ ಹ್ಯಾವ್ ಟು ಬ್ಲೈಂಡ್ಲಿ ಫಾಲೋ ಸಮ್ ಒನ್ ಮೆಥಡ್ ದಟ್ ಸಮಬಡಿ ಈಸ್ ಪ್ರಾಕ್ಟಿಸಿಂಗ್. ಲೈಕ್ ಹೇಳೋಂಗೆ there are multiple roads to moksha. Same idakku applies. There are multiple paths. Okay, there's nothing wrong. I mean, diversity is the beauty of nature. So idrallu diversity idde irutte, yakan depending on your local situation. Iga dry area ke one type practices will be good, wet areas ge innon type practices will be good, mountainous areas ge bere practices will be good. So depending on your local ecosystem, you should adopt the practices. And if you dig back into your past,
you will get a lot of good insights into what is regenerative and what is sustainable in your area, in your ecosystem. Okay. From a customer's point of view, of course, over a period of time they'll be able to differentiate, because the taste of the natural food, naturally grown food, is always much better than what is chemically grown, or even the newer organic methods which are being used. For example, when a lot of customers buy our cardamom, okay, which is, one is the native seeds, second is the method of growing. They say this kind of flavor we have never experienced. We buy organic, they are all organic customers only. But this kind of flavor, this aroma, we have not experienced. Or some of the older people, they come, they say, in our childhood, in our villages, we used to get turmeric when we used to grow. We used to get this kind of aroma and flavor. That's how a customer can make out what is naturally grown. Because the minute it's regenerative and it's sustainable, the soil is the key thing. The soil starts changing. Once the soil starts changing, then the nutrient contents in the plants, the medicinal properties in the plants start changing. All what nature has created in its original form starts coming back to its original form. Okay, so that is the key.